ಬದುಕುವುದಕ್ಕಿಂತ ಈ ನನ್ನ ನೀಳವಾದ ಕೇಶ ರಾಶಿಯಿಂದ ಆ ಮರಕ್ಕೆ ನೇಣು ಹಾಕಿಕೊಳ್ಳುವುದೇ ಲೇಸು. ಲಕ್ಷ್ಮಣ ಸಹಿತ ಅಮ್ಮ ರಾಮಂ ಮರದಿ ಕುಲ ಸೋಮ ಪ್ರತಾಪ ರಾಮರದಿ ಕುಲ ಸೋಮ ಪ್ರತಾಪ. ಅಮ್ಮ ರಾಮ್ ಸುಖೇಕ್ಷಂ. ರಾಮಚಂದ್ರನು ಸುಗ್ರೀವನ ಜೊತೆಯಲ್ಲಿ ಕ್ಷೇಮದಿಂದ ಇದ್ದಾರೆ ತಾಯಿ. ಇದೇನಿದು? ನನ್ನ ಶ್ರೀರಾಮಚಂದ್ರನ ಕುಶಲವಾರ್ತೆಯು ಕೇಳಿ ಬರುತ್ತಿದೆಯಲ್ಲ. ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ರಾಮಚಂದ್ರ, ಈ ಅದ್ಭುತವಾದ ಕಪಿ ಆದ್ರೂ ಯಾವುದು? ಛೇಚೆ, ಸ್ವಪ್ನಗಳಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ಹೇ ರಾಮಚಂದ್ರ, ನಿನಗಾವ ಅಮಂಗಳವೂ ಆಗದಿರಲಿ ಸ್ವಾಮಿ. ಅಮ್ಮ ರಘುನಂದನ ಕಡೆ ಇಂದು ನಿಮ್ಮಯ ನೆನೆಸಿದರೆಂದುನ ರಘುನಂದನ ಕಡೆ ಇಂದು ನಿಮ್ಮಯ ಚಂದವರಿಯಲು ಬಂದ ಸೇವೆ ಇಂದು ತಿಳಿ ಅರವಿಂದ ಯೋಚನೆ ಸಂದೇಹ ಬಿಡು ಮಾತೆ ಓ ಸುಂದರ ಸುದೆ ಸುಧಾರ ಕೊಸು ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾದನ ಮನ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾದನ ಮನ. ಪಾವನನೋ ಪಾವನನವ ಜೀವಲೋ ಭಾವಿಸುತ್ತಲೇ ವಿರವಿರದೆ ಸುಗ್ರೀವನಾಜ್ಞೆಲೆ ಒಡೆದು ಬಂದಿದೆ ಸಂದೇಶ ಬಿಡು ಮಾತೆ ಓ ಸುಂದರ ಸುಗೆ ಸಿಂಗಾರ ಕುಸು ಮಾಡಿದೆ ಸಂದೇಶ ಬಿಡು ಮಾತೆ. ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಲ ಅಧ್ಯಕ್ಷನಾದ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಜನಿಸಿ ಈಶ್ವರ ಪ್ರಣೇತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿಯಂತಲೂ ಮತ್ತು ಹನುಮಂತನೆಂತಲೂ ಕರೆಯುವರು ತಾಯಿ. ಸುಗ್ರೀವರಾಜನಿಂದ ನೇಮಿಸಲ್ಪಟ್ಟ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮಚಂದ್ರನ ದೂತನು ನಾನು. ಜನಸ್ಥಾನದಲ್ಲಿ ದುರುಳನಾದ ರಾವಣನನ್ನು ಅಪಾರಿಸಿ ತಂದ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ಕೆಲವು ನಿಜಾಂಶಗಳನ್ನು ತಿಳಿಸಬೇಕು ತಾಯಿ. ನಿಮ್ಮೊಡನೆ ಕೆಲವು ಮಾತುಗಳನ್ನು ಆಡಬೇಕು. ಇರಲಿ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶದವನಲ್ಲವೆಂದು ತೋರುತ್ತದೆ. ಈತನಲ್ಲಿ ನಾನು ನಿಜಾಂಶವನ್ನು ತಿಳಿಸುವೆನು. ಅಯ್ಯ ಮಾರ್ತಿ, ನಾನು ದಶರಥ ಚಕ್ರವರ್ತಿಗಳ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯು, ಆ ದುರುಳ ರಾವಣನಿಂದ ಅಪಹೃತಳಾಗಿರುವ ನಿರ್ಭಾಗ್ಯ ಸೀತೆಯು ನಾನೇ. ಧನ್ಯನಾದನಮ್ಮ, ಧನ್ಯನಾದೆನು. ಇಂದಿಗೆ ನನ್ನ ಜನ್ಮವೂ ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು. ಮಾರುತಿ, ನೀನು ನಿಜವಾಗಿಯೂ ರಾಮಬಂಟನೆ ಆಗಿದ್ದರೆ ನಿನಗೆ ಮಂಗಳವಾಗಿಲ್ಲ. ಅದಿರಲಿ, ನನ್ನ ಸ್ವಾಮಿಯಾದರೂ ನರನು, ನೀನಾದರೂ ವಾನರನು. ನಿಮ್ಮಿಬ್ಬರಿಗೂ ಸಖ್ಯವಾದ ಬಗೆ ಹೇಗೆ? ನನ್ನ ಶ್ರೀರಾಮಚಂದ್ರನ ಅಪೂರ್ಣ ವೃತ್ತಾಂತವನ್ನು ವರ್ಣಿಸಬಲ್ಲೆಯಾ? ಓಹೋ, ಅಗತ್ಯವಾಗಿ ತಾಯಿ. ಶ್ರೀರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ ರಾಮ, ಶ್ರೀರಾಮ ಜಯ ರಾಮ ರಾಮ.
ಶ್ರೀರಾಮ ರಘುರಾಮ ಕೋರಣ್ಣ ಜಯ ರಾಮ ಕೌಸಲ್ಯ ಚಿತ್ರಾಂ ವೇದಸ್ಯ ರಘುರಾಮ ರಾಮ ದಶರಥ ಗೋಪಾಲಂಗೆ ವಿರುತನು ಜತಾನಾಗಿ ವಿಖ್ಯಾತ ಮುನಿ ಪ್ರಿಯ ಶಿಷ್ಯತನಾಗಿ ಅನುಜ ಲಕ್ಷ್ಮಣನೊಳಗೊಂಡು ಕಾಲಕ್ಕೆ ಐತವನು ಲಕ್ಷ್ಮಣನೊಳಗೊಂಡು ಕಾಲಕ್ಕೆ ಐತವನು ವಿಕೃತ ತನುಜನನ್ನು ಕೊಂದ ನನ್ನ ರಾಮ ರಾಮ ನಿತಿರಿಯೋ ಪರಮಟ್ಟು ಮೈದನಿಗೆ ಕರೆಕೊಟ್ಟು ಗರ್ವವನ್ನು ಸುಟ್ಟ ನನ್ನ ರಾಮ ರಾಮ ಮಾರುತಿ, ಪಿತೃವಾಕ್ಯವ ಸಲಿಸೆ ಅಮ್ಮ ಪಿತೃವಾಕ್ಯವ ಸಲಿಸೆ ಸತಿ ಅನುಜರ ಸಹಕರಿಸೆ ವನವನದಿ ಸಂಚರಿಸೆ ಪಂಚವಟಿಯಲ್ಲಿ ನೆಲಸಿ ರಾಮ ರಾಮ ಊರ್ಪಲಗ ಬಂಗಳಲ್ಲಿ ಸ್ವರ್ಣ ಮುಗ ಸಂಧಿಯಲ್ಲಿ ಸೀತಾವರಣದಲ್ಲಿ ಸೀತಾಭರಣದಲ್ಲಿ ತನ್ನ ಕಳು ಬಳಲಿದ ನನ್ನ ರಾಮ ಸುಗ್ರೀವತನಾಗಿ ಹನುಮ ಕಿಂಕರನಾಗಿ ನನ್ನ ಸೋದನಗಾಗಿ ಕಳುಹಿದನು ನನ್ನ ರಾಮ ರಾಮ ಅಮ್ಮ ಈಗಲಾದರೂ ನನ್ನನ್ನು ನಂಬುತ್ತಾಯಿ. ಮಾರುತಿ, ನಿನ್ನ ಆಶ್ರಮ ಧರ್ಮವಾವುದು? ಕೇಸರಿ ಎಂಬ ಕಪಿಕುಲ ಅಧ್ಯಕ್ಷನಾದ ಅಮ್ಮ, ನಿನ್ನ ರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿ ಅವಲಂಬಿಸಿ ನೈಷ್ಠಿಕವಾದ ಬ್ರಹ್ಮಚಾರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗಿರುವನು ತಾಯಿ. ಅದಿರಲಿ ಮಾರುತಿ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಹುದೇ? ಅಮ್ಮ, ಆಗ ನನ್ನ ರೂಪವನ್ನು ನೋಡಿದರೆ ಬಹಳ ಭಯಪಡುವಿರಿ ತಾಯಿ. ಏನೆಂದೆ ಮಾರುತಿ? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೇನು? ಇರಲಿ, ನಾನು ಆಗಿನ ನಿನ್ನ ರೂಪವನ್ನು ನೋಡಲೇಬೇಕು. ಅಮ್ಮ, ನಿಶ್ಚಯ ಮಾರುತಿ. ಈಗ ನೋಡಿ ನನ್ನ ವಿಶ್ವರೂಪವನ್ನ. ಮಾರುತಿ, ಸಾಕು ಮಾಡು ಮಾರುತಿ, ಸಾಕು ಮಾಡು ಈ ನಿನ್ನ ಘೋರ ರೂಪವನ್ನು. ದಯಮಾಡಿ ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ನೋಡಲಾರೆ ನೋಡಲಾರೆ.
ಬೆದರ ಬೇಡದೆ ಮಾತೆ ಬೆದರ ಬೇಡದೆ ಮಾತೆ ಸಗಯ ಬಾಂಧಿತೆ ಜಾಂಬಗೆ ಮೇರೆ ಚೇರಿದ ವೀರ ರಾಘವ ಅಮ್ಮ ಮೇರ ಜಾಂಬಗೆ ನಿನ್ನ ವಿರಾಗ ಮೇರೆ ಚೇರಿದ ವೀರ ರಾಘವ ದಾರಿಯ ಮುದವೇರಿಕೆ ಅಮ್ಮ ದಾರಿಯ ಮುದವೇರಿಕೆ ಬೆದರ ಬೇಡದೆ ಮಾತೆ ಬಾಂಧಿತೆ ಅಮ್ಮ ನಿನ್ನ ಸೇವಕನು ನಿನ್ನ ಕಣ್ಣು ಮುಂದೆ ಇರುವನು ಕಣ್ಣಿಟ್ಟು ನೋಡು ತಾಯಿ. ಮಾರುತಿ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ಯಾರ ಬಳಿಯಲ್ಲಿ ಅಭ್ಯಾಸ ಮಾಡಿದೆ? ಅಮ್ಮ ಅಮ್ಮ ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ ತಾಯಿ. ಅನುರೂಪಿಯು ಮಹೋಸರೂಪಿಯು ಹೋಗಬಲ್ಲೆನು. ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡ ತಾಯಿ. ಈಗಲಾದರೂ ನನ್ನನ್ನು ನಂಬು ತಾಯಿ. ಮಾರುತಿ, ಹಾಗಿದ್ದ ಪಕ್ಷದಲ್ಲಿ ನನ್ನ ಶ್ರೀರಾಮಚಂದ್ರನ ಗುಣ ಗಾಂಭೀರ್ಯಗಳನ್ನು, ರೂಪ ಲಾವಣ್ಯಗಳನ್ನು, ಶುಭ ಲಕ್ಷಣಗಳನ್ನು ವರ್ಣಿಸಿ ಹೇಳಬಲ್ಲೆಯಾ? ಅಮ್ಮ, ಲೋಹ ಮೋಹಕನು ಪರಂಧಾಮನಾದ ಶ್ರೀರಾಮಚಂದ್ರನ ಲಾವಣ್ಯಗಳನ್ನು ಮರ್ಕಟನಾದ ವರ್ಣಿಸಲು ನನ್ನಿಂದ ಸಾಧ್ಯವೇ ತಾಯಿ? ಸಹಸ್ರಾಪಣಿಗಳ ಉಳ್ಳ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಆದರೂ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವನು ತಾಯಿ. ಅನ್ಯತವನ್ನು ಭಾವಿಸಬಾರದು ತಾಯಿ. ಆಗಲಿ ಮಾರುತಿ. ಶ್ರೀರಾಮನ ನಿನ್ನಯ ಶುಭಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಿಂ ಹೇಳಲ ಸದಳವಮ್ಮ ಸಾಮುದ್ರಿಕ ಹೇಳಲ ಸದಳವ ಹೇಳಲ ಸದಳವಮ್ಮ ಮರ್ಕಟನಾದನವೇನ ಬಲ್ಲೆನೋ ರಾಮನುರ್ಣಿಸಲು ಜನನೀ ಚಲುವನೆ ಅಮ್ಮಯ್ಯ ಅಮನು ಎಂತ ಚಲುವನೆ ಅಮ್ಮಯ್ಯ ಹೇಳಮ್ಮ ತಾಯಿ ರಾಮನು ಎಂತ ಚಲುವನೆ ಅಮ್ಮಯ್ಯ ಸಾಮಗಾನ ಪ್ರೇಮ ನಿರೂಪಮ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯಿ ರಾಮನು ಎಂತ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ. ಅಮ್ಮ, ನನ್ನನ್ನು ಹೀಗಲಾದರೂ ನಂಬು ತಾಯಿ. ಮಾರುತಿ, ಜನಸ್ಥಾನದಲ್ಲಿ ದುರುಳನಾದ ರಾವಣನು ಶ್ರೀರಾಮಚಂದ್ರನು
ಸರ್ ಶ್ರೀರಾಮಚಂದ್ರನು ನೀವು ಜಲಕ್ರೀಡೆಯನ್ನು ಆಡುತ್ತಿರುವಾಗ ನೀರನ್ನು ಕಲಕುತ್ತಾ ರಾಮಚಂದ್ರನು ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದಂತೆ ಅದು ನಿಜವೇ ತಾಯಿ? ನಿಜ ಮಾರುತಿ. ವಾಮಾಗ್ರಿಯಲ್ಲಿ ಮತ್ಸಲ ಎಂಬ ಚಿಹ್ನೆ ಇರುವುದಂತೆ ಅದು ನಿಜವೇ ತಾಯಿ? ನಿಜ ಮಾರುತಿ. ಮುಂಗೆಯ ಮೇಲೆ ವಸುದಳೆ ಎಂಬ ಚಿಹ್ನೆ ಇರುವುದಂತೆ ಅದು ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ ಕಾಕಾಸುರನ ಸಾಕು 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 ಮಾಡು ಮಾರುತಿ. ಕಾಕಾಸುರನ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕೆಂದು ನನ್ನ ಸ್ವಾಮಿಯಾದ ರಾಮಚಂದ್ರನು ತಿಳಿಸಿರುವನು. ವ್ಯಥಾರ್ಥವೇ ತಾಯಿ? ಯಥಾರ್ಥ ಈಗಲಾದರೂ ನನ್ನನ್ನು ನಂಬು ತಾಯಿ. ಮಾರುತಿ, ನೀನು ಹೇಳುವುದೆಲ್ಲವೂ ಸತ್ಯವೇ ಆಗಿದೆ. ಆದರೂ ಇಲ್ಲೆಲ್ಲವೂ ರಾಕ್ಷಸರ ಮಾಯಿ. ನನಗೇಕೋ ನಂಬಿಕೆ ಸಾಲದ್ದಾಗಿದೆ. ನಾನೇನು ಮಾಡಲಿ? ನಿಜ ನಿಜ ತಾಯಿ. ಈ ಅನೇಕ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ನೀನು, ನಿನಗೆ ನನ್ನಲ್ಲಿ ನಂಬಿಕೆಯು ಸಾಲದಾಗಿರುವುದು ತಾಯಿ. ರಾಮ ಅನುಗ್ರಹ ಇದ್ದಂತಾಗಲಿ. ನನ್ನಲ್ಲಿರುವ ಹಂಗುಳಿಕೆಯನ್ನು ಈಕೆಗೆ ಸಮರ್ಪಿಸುವೆನು. ಜನನೇ ಏದು ಶ್ರೀರಾಮಚಂದ್ರನ ಜನ ಮುದ್ರಿಕೆ ಜನನೇ ಏದು ಶ್ರೀರಾಮಚಂದ್ರನ ಗಣ ಮುದ್ರಿಕೆ ವಿನೂತ ರಾಮನು ವಿನೂತ ರಾಮನು ಅನುವಿಂತ್ರೀಕರಿಪುದು ಮನದನುಮಾನಗಳ ತೊರೆದು ಅಮ್ಮ ಮನದನುಮಾನಗಳ ತೊರೆದು ಮಾತೆ ರಾಘವದಹಿತೆ ಅಮ್ಮ ಅಮ್ಮ ಈ ಹಂಗುಳಿಕೆಯನ್ನು ಸ್ವೀಕರಿಸು ತಾಯಿ. ಆಹಾ ಮಾರುತಿ, ನನ್ನ ಸ್ವಾಮಿಯ ಈ ಅಂಗುಳಿಕೆಯನ್ನು ನನಗೊಪ್ಪಿಸಿ ಮಹದುಪಕಾರ ಮಾಡಿದೆ. ಇದಕ್ಕೆ ಪ್ರತ್ಯುಪಕಾರವಾಗಿ ನಾನೇನನ್ನು ನೀಡಲಿ? ಅಮ್ಮ ನಿಮ್ಮ ಮನ ಬಂದಂತೆ ಹರಸು ತಾಯಿ. ಆಗಲಿ ಮಾರುತಿ. ವೀರರ ರಮಣಿಯಾದ ತಾವು ಈ ರೀತಿ ಮಾತನಾಡಬಾರದು. ಮಾರುತಿ, ಅಮ್ಮ ನನಗೆ ಶ್ರೀರಾಮಚಂದ್ರನ ಮುದ್ರಿಕೆಯನ್ನು ತಂದುಕೊಟ್ಟು ಮಹದುಪಕಾರ ಮಾಡಿದೆ. ಇದಕ್ಕೆ ಪ್ರತ್ಯುಪಕಾರವಾಗಿ ನಾನೇನನ್ನು ನೀಡಲಿ? ಅಮ್ಮ ನಿಮ್ಮ ಮನ ಬಂದಂತೆ ಹರಸು ತಾಯಿ. ಆಗಲಿ ಮಾರುತಿ. ಪ್ರಿಯ ರಾಮ ಬಂಟ ನಿಯತಾತ್ಮನಾಗು, ಪ್ರಿಯ ರಾಮ ಬಂಟ ನಿಯತಾತ್ಮನಾಗು, ಪ್ರಿಯ ರಾಮ ಬಂಟ ನಿಯತಾತ್ಮನಾಗು, ಪ್ರಿಯ ರಾಮ ಬಂಟ ನಿಯತಾತ್ಮನಾಗು, ಚಿರಂಜೀವಿಯಾಗು ಚಿರಕಾಲ ಬಾಳು, ಚಿರಂಜೀವಿಯಾಗು ಚಿರಕಾಲ ಬಾಳು, ವಾಯುನಂದನ ಶ್ರೇಯವಾದು ಬಾಳು, ವಾಯುನಂದನ ಶ್ರೇಯವಾದು ಬಾಳು, ವಾಯುನಂದನ ಮಾರುತಿ, ಅಮ್ಮ ನಿನಗೆ ಮಂಗಳವಾಗಲಿ. ಆಯುಷ್ಮಂತನಾಗು, ಚಿರಂಜೀವಿಯಾಗಿ ಬಾಳು. ಅಮ್ಮ ಧನ್ಯೋಶ್ವಿ ತಾಯಿ, ಧನ್ಯೋಶ್ವಿ. ಇಂದಿಗೆ ನನ್ನ ಜನ್ಮವೂ ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು.
ಅಮ್ಮ, ಮಾರುತಿ, ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ ತಾಯಿ? ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಏನೆಂದು ಹೇಳಲಿ? ಆಜ್ಞಾಪಿಸಬೇಕು ತಾಯಿ. ಅವರಿಗೆಲ್ಲ ನನ್ನ ಆಶೀರ್ವಾದಗಳನ್ನು ತಿಳಿಸಿಬಿಡು ಮಾರುತಿ. ಹಾಗೆ ನನ್ನ ಶ್ರೀರಾಮಚಂದ್ರನಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸಿಬಿಡು. ಧನ್ಯನಾದೆನಮ್ಮ, ಧನ್ಯನಾದೆನು. ನಾನು ಬಂದು ಬಹಳ ವೇಳೆ ಆಯಿತು. ಅಪ್ಪಣೆ ಆದರೆ ನಾನು ಹೊರಡುತ್ತೇನೆ ತಾಯಿ. ಅಮ್ಮ ಅಮ್ಮ, ನನ್ನದೊಂದು ಪ್ರಾರ್ಥನೆ. ಏನದು ಮಾರುತಿ? ನಿಮ್ಮ ದರ್ಶನವಾಗುವ ತನಕ ಫಲಹಾರಗಳನ್ನು ಬಂಧಿಸುವುದಿಲ್ಲವೆಂದು ರಾಮಚಂದ್ರನ ಮೇಲೆ ಹಾನಿ ಮಾಡಿದ್ದೆನು. ನಿಮ್ಮ ದರ್ಶನವಾದರೂ ಆದ ಮೇಲೆ ಹಸಿವು ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತಿದೆ ತಾಯಿ. ಅಮ್ಮ, ಸ್ವಲ್ಪ ಹಣ್ಣುಗಳನ್ನು ತಿಂದು ಹೋಗುತ್ತೇನೆ ತಾಯಿ. ಆಗ್ಲಿ ಮಾರುತಿ, ಆದರೆ ನೆನಪಿನಲ್ಲಿಟ್ಟುಕೋ, ಇಲ್ಲೆಲ್ಲವೂ ರಾಕ್ಷಸರ ಮಾಯಿ. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಮುಟ್ಟಬೇಕು, ಮರಗಿಡಗಳನ್ನು ಹಾಳು ಮಾಡಬಾರ್ದು, ತಿಳಿಯುತ್ತೆ? ಹಾಗೆ ಆಗಲಿ ಅಮ್ಮ. ಅಮ್ಮ ಮಾರುತಿ, ಕಪಿಗಳನ್ನು ಬಂಧಿಸುವ ದುಡ್ಡು ತಾವು ನೋಡಬಾರದು. ತಾವು ಸ್ವಲ್ಪ ಮೊರೆಯಾಗು ತಾಯಿ. ಆಗಲಿ. ಆಹಾ, ನಾನು ಬಂದ ಕಾರ್ಯವೂ ಆಯಿತು. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಬಂದ ನಾನು ಸತ್ಯವಿನ ಬಲಾಬಲಗಳನ್ನು ತಿಳಿಯುವುದು ಅತಿ ಮುಖ್ಯವಾಗಿರುವುದು. ಕಾವಲುಗಾರರು ಬಂದು ಅಶೋಕವನದಲ್ಲಿ ಈ ವಿಷಯವನ್ನು ರಾವಣನಿಗೆ ತಿಳಿಸುವರು. ಆತನು ಆತರಿಸಿಕೊಳ್ಳುತ್ತೇನೆ. ಆಗ ಅವನಿಗೆ ಅಚ್ಚರಿಸೋನು ಬಿಡುವುದು, ಅಚ್ಚರಿಸೋನು ಬಿಡುವುದು ಚಲಾರದ ದುರ್ಮದಂಡ. ಇದನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿರುವೆನು. ಇದಕ್ಕೆ ಇದರನ್ನು ಜನಕನ ಆಸ್ಥಾನಕ್ಕೆ ಕರೆತನ್ನಿ. ನಾನೇನು ಸರ್? ಅಧಿಕ ಪ್ರಸಂಗಿ. ಸಹಸ್ರಾರು ಸೈನಿಕರಿಂದ ಪರಿವೇಶಿಸಲ್ಪಟ್ಟೆ ಈ ರಾವಣ ಸನ್ನಿಧಾನದಲ್ಲಿ ಒಂದು ಕಾಡು ಕಪಿಯನ್ನು ಸೆಳೆದು ತರಲು ಯಾರಿಂದಲೂ ಸಾಧ್ಯವಿಲ್ಲವೇ? ಯಾಕೆ ಸಾಧ್ಯವಿಲ್ಲ ಜನಕ? ಇದನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ತಂದಿರುವೆನು. ಭರೇ
ಭಲೆ ಭಲೆ ಕುಮಾರ, ಈ ಪೀಠದಲ್ಲಿ ಅಲಂಕರಿಸು. ಇದು ಸಾಮಾನ್ಯ ಕಪಿಯಲ್ಲ, ಇದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕು. ಏನು ಈ ಸಾಮಾನ್ಯ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಗುತ್ತದೆ? ಚಿಂತೆ ಇಲ್ಲ, ಸೆಳೆದುಕೊಂಡು ಬನ್ನಿವನ್ನ. ಪ್ರಹಸ್ತ ರಾಜೇಂದ್ರ, ಇವನ ಅರಿಟೆಯು ಬಲವಾಯಿತು. ಇವನು ಯಾರೆಂಬುದನ್ನು ವಿಚಾರಿಸು ಪ್ರಹಸ್ತ. ಕಪಿಯೇ, ಯಾರು ನೀನು? ಅಕ್ಷಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕೆ ಬಂದಿರುವೆಯೋ ಅಥವಾ ಸ್ವಕಾರ್ಯಕ್ಕೆ ಬಂದಿರುವೆಯೋ? ಅದನ್ನು ಈ ಸನ್ನಿಧಾನದಲ್ಲಿ ಬುಗಳೋ. ಭಲೆ ಭಲೆ ಪ್ರಹಸ್ತ. ರಾಜೇಂದ್ರ, ಭಲೆ ನೀರಾರ ಬಲು ವಿಚಾರಿದೆ, ಬಲು ವಿಚಾರಿದೆ, ನಾಲ ಬಲಗಲಸನು ಮೇಲ್ ಪ್ರಧಾನನೋ. ಇಲ್ಲವೋ ನನ್ನನ್ನೇ ಇವರೆಂದು ಕೇಳುವೆಯೋ? ನಾನು ಈ ದಶಕಂಠರಾವಣೇಶ್ವರನ ಮುಖ್ಯಮಂತ್ರಿಯಾದ ಪ್ರಹಸ್ತನು ಕಣೋ. ಆಹಾ, ಈಗ ಬ್ರಹ್ಮಸ್ತ್ರೀಯ ಅವಧಿಯು ಮುಗಿಯಿತು. ಈಗ ನಾನು ಈ ನಾರೀಚೋರನು ಉನ್ನತ ಮೇಲೆ ಆಸ್ಥಾನದಲ್ಲಿ ಕುಳಿತು ನನ್ನ ರಾಮದೂತನಾದ ನನ್ನನ್ನೇ ಯಾರೆಂಬುದಾಗಿ ವಿಚಾರಿಸುತ್ತಿರುವನು. ಛೇ, ನಾನು ಇಲ್ಲಿ ನಿಂತು ಉತ್ತರ ಕೊಡುವುದು ನನಗಲ್ಲದಿದ್ದರೂ ಈ ನನ್ನ ಲಾಂಗೋಲಕ್ಕೆ ಅಪಮಾನಕರ. ಆದ್ದರಿಂದ ನಾನೇ ಒಂದು ಉನ್ನತವಾದ ಆಸ್ಥಾನವನ್ನು ನಿರ್ಮಿಸಿಕೊಂಡು ಈತನಿಗೆ ಕೆಲವು ಉಪದೇಶಗಳನ್ನು ಹೇಳುವೆನು. ಜೈ ಜೈ ರೈ ರಘುವೀರ ಸಮರ್ಥ. ಹೇಳಿದ ಆಶ್ಚರ್ಯ. ಇಂದ ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೇನೆ. ಆತನೇನಾದರೂ ಈ ರೂಪದಿಂದ ಬಂದು ಎಷ್ಟು ಅನರ್ಥ ಕಾರ್ಯಗಳನ್ನು ಮಾಡಿರುವುದಲ್ಲವೇ? ಯಾರು ನೀನು ವಾನರ? ಅಪ್ಪಣೆಲರ ಲಂಕನಗರವನ್ನು ಪ್ರವೇಶಿಸಿ ಅಶೋಕವನವನ್ನು ಹಾಳು ಮಾಡದೆ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸಿದೆ. ಇದು ಇದ್ದ ಪಕ್ಷದಲ್ಲಿ ಕೂಡಲೇ ಶಿರಚ್ಛೇದನಕ್ಕೆ ಆಜ್ಞೆ ಮಾಡಬೇಕಾಗುತ್ತದೆ. ರಾಮೇಶ್ವರ, ಎಚ್ಚರಿಕೆ ಕಪಿರಾಜ, ಎಚ್ಚರಿಕೆ. ರಾಮದೂತನಾದ ನನ್ನನ್ನೇ ಶಿರಚ್ಛೇದನ ಅಷ್ಟು ಸುಲಭವಲ್ಲ ರಾವಣೇಶ್ವರ. ರಾಜದೂತನಾಗಿ ಬಂದಿದ್ದೇನೆ. ನಿನ್ನೊಡನೆ ಕೆಲವು ಭಲೆ 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 ರಾಜದೂತನಾಗಿ ಕಳಿಸಿದ ಆ ರಾಜ್ಯ ಶಾಸ್ತ್ರರು ಕಿಷ್ಕಿಂಧಾಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು ಆ ಸಂದೇಶ? ಜಗನ್ಮಾತೆಯಾದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗುವುದೇ ಆತನ ಸಂದೇಶ. ಭಲೆ ಭಲೆ ಕಪಿಯಾಗಿ ಹುಟ್ಟಿ ಈ ಕಪಿಗಳಿಗೆ ಉಚಿತವಾಗಿ ಸಲಹೆಯನ್ನು ಕೊಟ್ಟಿದ್ದೇನೆ. ಆ ನಿನ್ನ ಕಪಿರಾಜ ಅದರಂತೆ ನಡೆದ ಹೋದರೆ ಏನಾಗುವುದು? ಓಂ ನಮೋ ನಾರಾಯಣ ಎಂಬ ಪಂಚಾಕ್ಷರದಲ್ಲಿ ಅಷ್ಟಾಕ್ಷರ ಮಂತ್ರದಲ್ಲಿ ರಾಕಾರವನ್ನು, ನಮಃ ಶಿವಾಯ ಎಂಬ ಪಂಚಾಕ್ಷರ ಮಂತ್ರದಲ್ಲಿ ಮಾಕಾರವನ್ನು ಸೇರಿಸಿದರೆ ಏನಾಗುವುದು? ಏನಾಗುವುದು? ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ನಾಯಕನಾದ ರಾಮದೂತನು
ರಾಮಚಂದ್ರನಿಗೆ ದೂತನು ನಾನಾದರೂ ಬಹುಜನ ರಾವಣರಿರುವುದನ್ನು ಕೇಳಿರುವನು. ಅಷ್ಟು ಜನ ರಾವಣರಲ್ಲಿ ನೀನು ಯಾವ ರಾವಣನು? ಭಲೆ ಭಲೆ ನೀವು ಯಾವ ಯಾವ ರಾವಣನ ಚರಿತ್ರೆಯನ್ನು ಕೇಳಿರುವನು ನೋಡಿ ಹೇಳೋಣ. ಹೇಳುವನು ಕೇಳು. ಕೈಲಾಸವನೆತ್ತಿ ತೋಳ್ಗಳು ಮುಳುಗಿವೆ. ರಾಮೇಶ್ವರ ಕಪಿರಾಜ ಕೈಲಾಸವನೆತ್ತಿ ತೋಳ್ಗಳು ಮುಳುಗಿವೆ. ಗೋಳಾಡಿದ ದೂರ್ತಹದವನು ನೀನೇನೋ ಅಲ್ಲ ರಾವಣನೆಂಬುವನು ನೀನೇನೋ. ಕೈಲಾಸ ಪರ್ವತವನ್ನು ಎತ್ತಲಾರದೆ ಹೋಗಿ ಅಡಿಯಲ್ಲಿ ಸಿಲುಕಿಕೊಂಡು ಹರಹರ ಶಂಕರ ಕಾಪಾಡು ಕಾಪಾಡು ಎಂದು ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣನು ನೀನೇನೋ. ಹೆಲಮರ್ಕನವೇ, ಕೈಲಾಸ ಪರ್ವತವನ್ನು ಎತ್ತಿ ಅತಿ ಸಾಹಸದಿಂದ ಸಾರಭೌಮನು ನಾನೇ. ಮುಂದೆ ಹೇಳ ಕಪಿರಾಜ. ಕೇಳು. ವೀರರ ಸೇವೆ ರಾತ್ರಿದ ಸೇವೆ ರಾಮೇಶ್ವರ ಕಪಿರಾಜ ವೀರನ ಸೇವೆ ಸೇವೆ ಗೋಳಾಡಿದ ಪಾತ್ರ ಊಟದವನು ನೀನೇನೋ ಅಲ್ಲ ನೀನೇನೋ ರಾವಣನೆಂಬುವನು ನೀನೇನೋ. ಕಾರ್ತಿವೀರನನ್ನು ಗೆಲ್ಲಲೆಂದು ಹೋಗಿ ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣನು ನೀನೇನು? ಹೆಲಮರ್ಕನವೇ, ಶತ್ರುವಿನ ಪರಾಬಲವನ್ನು ಅರಿಯಲು ನನ್ನ ಅಪಮೃತ್ಯನ್ನು ಕಾರ್ತಿಕ ವೀರ ಅರ್ಜುನ ಮನೆಯಲ್ಲಿದ್ದೇನೆ ವಿನಃ ನೀನು ಹೇಳಿದಂತ ಇದು ಸರಮನೆಯಲ್ಲ. ಮುಂದೆ ಬಗಳ ಹೇಳುವರು ಕೇಳು. ಶ್ರೀರಘುರಾಮನ ನಾರಿಯ ಚೋರನೆ ಹತ್ತು ತಡೆ ಉಳವೆಂದು ವಾಲಿಯು ನಿನ ತಂದು ಉಳುವೆಂದು ಸರದಿಯೋ ಮುಳುಗಿಸಿ ವಾಲಿಯು ನನ್ನ ತೊಟ್ಟಿಲಲ್ಲಿ ಒದಗಲ ತಿಂದವ ಅಂಗದನ ತೊಟ್ಟಿಲಲ್ಲಿ ಒದಗಲ ತಿಂದವ ನೀನೇನೋ ಕಳ್ಳ ರಾವಣನೆಂಬುವನು ನೀನೇನೋ. ನನ್ನ ವಂಶಜನಾದ ವಾಲಿಯು ಸೂರ್ಯ ಸಮುದ್ರ ತೀರದಲ್ಲಿ ಸೂರ್ಯದೇವನಿಗೆ ಅರಿಕೆಯನ್ನು ಕೊಡುತ್ತಿದ್ದಾಗ ಸಮಯದಲ್ಲಿ ಅವನನ್ನು ನೀನು ಹೋಗಿ ಕೆಣಕಲು ಅವನನ್ನು ನಿನ್ನನ್ನು ನೋಡಿ ಇದು ಯಾವುದೋ 10 ತಲೆ ಉಳವೆಂದು ಭಾವಿಸಿ ನಿನ್ನನ್ನು ಎಳಮುಡಿಯನ್ನು ಕಟ್ಟಿ ಸಮುದ್ರದಲ್ಲಿ ತಂದು ಹದ್ದಿ ಹದ್ದಿ ತೇಲುತ್ತಿದ್ದಾಗ ಆ ಬಾಲಕನ ಪ್ರಹಾರಗಳನ್ನು ತಾಳಲಾರದೆ ಹಲ್ಲು ಕಿರಿಯುತ್ತಿದ್ದ ರಾವಣನು ನೀನೇನು? ಹೌದು ಕಪಿರಾಜ. ಎಲ್ಲವೋ ಕಾಡು ಕಪಿಯೇ, ಆ ಕರ್ಬದಿಯನ್ನು ಒಳಿಸಿಕೊಳ್ಳಲು ಒಂದೇ ದಿನದಲ್ಲಿ ಸಪ್ತ ಸಮುದ್ರದಲ್ಲಿ ಸ್ಥಾನ ಮಾಡಿ ನನ್ನ ಕುಲದೇವನಾದ ಅಷ್ಟು ಅರಿಕೆ ಕೊಡಬೇಕೆಂಬ ಸಂಕಲ್ಪದಿಂದ ನನ್ನ ಕಾರ್ಯವು ಸಾಧನೆ ಆಗಿದೆ ಅಂತೆ ಕೇಳಿಕಿದನೆ ವಿನಃ ಅಷ್ಟಲ್ಲ ಅನರ್ಥ ಅಲ್ಲ. ಮುಂದೆ ಬಗಳ ಕೇಳೋ ರಾವಣೇಶ್ವರ. ರಘುರಾಮನ ನಾರಿಯ ಚೋರನೆ ರಾವಣೇಶ್ವರ ಕಪಿರಾಜ ರಘುರಾಮನ
ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ವಿಲ್ಲದ ಸಮಯವನ್ನು ನೋಡಿ ಶ್ರೀರಾಮನ ಸಮಯವನ್ನು ನೋಡಿ ಭವತಿ ಭಿಕ್ಷಾಂದೇಹಿ ಎಂದು ಕೇಳಿಕೊಂಡು ಬಂದು ಸೀತಾಮಾತೆಯನ್ನು ತಂದ ಅಪಹರಿಸಿದ ರಾವಣನು ನೀನೇನು? ರಾವಣನು ನಿನ್ನ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು. ನಿನ್ನೊಡನೆ ಕೆಲವು ಮಾತುಗಳನ್ನು ಆಡಬೇಕು. ಹೇಳವ ಕಪಿರಾಜ. ಕಿನ್ನರ ಹತ್ತಿ ಭುಜಗರ ಬತ್ತು ವಿಧವೋ. ಉತ್ಸವಾದರ ಯಕ್ಷ ಕಿನ್ನರ ಹತ್ತಿ ಭುಜಗರ ಬತ್ತು ವಿಧವೋ. ರಕ್ತ ಸಾಧಿ ಬರೋವಲೇಶ್ವರ ರಕ್ತ ಸಾಧಿ ಬರೋವಲೇಶ್ವರ ಹೀಗಿರುವಲ್ಲಿ ನನ್ನನ್ನು ಸಾಮಾನ್ಯವೆಂದು ತಿಳಿದಿರುವೆಯ? ಕಾಡಿನಲ್ಲಿ ಅಲಿಯುವ ರಾಮನಿಗೆ ಸೀತೆಯನ್ನು ಒಪ್ಪಿಸಿ ಶರಣಾಗುವತನ ಆಗುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ ಕಪಿರಾಜ. ನೀನೇನು ಸಾಮಾನ್ಯನಲ್ಲ. ಪೌಲಶ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಸುವಿನ ಮಗನು, ಕೈಕಸಾದೇವಿಯ ಪುತ್ರನು, ಮೇಲಾಗಿ ಬ್ರಾಹ್ಮಣನು, ಶಿವಪೂಜಾ ದುರಂಧರನು. ಅಂದ ಮೇಲೆ ಚಂದ್ರಮೌಳಿಯು ನೀನು ಹೇಳಿದ ಕಾರ್ಯವನ್ನು ನೆರವೇರಿಸುವನು. ನನ್ನ ತಂದೆಯಾದ ವಾಯುದೇವನೇ ನಿನ್ನ ಮನೆಯ ಪರಿಚಾರಕನು, ಬ್ರಹ್ಮನೇ ನಿನ್ನ ಮನೆಯ ಪಂಚಾಂಗ ಓದುವನು. ಹೀಗಿರುವಲ್ಲಿ ನವಗ್ರಹಗಳನ್ನೇ ನಿನ್ನ ಮೆಟ್ಟಿಲನ್ನಾಗೆ ಮಾಡಿಕೊಂಡಿರುವೆ. ಛೇ, ನಿನ್ನನ್ನು ಹೊಗಳಿ ಏನು ಪ್ರಯೋಜನ? ನಾರಿ ಚೋರ ಒಂದಿಲ್ಲದ ಪಕ್ಷದಲ್ಲಿ, ಒಂದು ಅಪಕೀರ್ತಿಯೂ ಇಲ್ಲದ ಪಕ್ಷದಲ್ಲಿ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನೆನಿಸಬಹುದಾಗಿತ್ತು. ಈಗಲೂ ಕಾಲವು ಮಿಂಚಿಲ್ಲ ರಾವಣೇಶ್ವರ. ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತನಾಗು. ನಿನ್ನ ಜನ್ಮವೇ ಪಾವನವಾಗುವುದು. ಅದು ಎಂದಿಗೂ ಸಾಧ್ಯವಿಲ್ಲ ಕಪಿರಾಜ. ನಿಜ. ದಾನವ ಗ್ರಹಸ್ಥನಾದ ನಿನಗೆ ಮಾನವ ಅವತಾರಿಯ ಶ್ರೀರಾಮಚಂದ್ರನಿಗೆ ಶರಣಾಗತನಾಗುವುದಕ್ಕೆ ನಾಚಿಕೆ ಆದರೆ ಮಾತೆಯವರನ್ನು ಮಂಗಳ ಸ್ನಾನವನ್ನು ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ಸರ್ವತಾ ನನ್ನದು ತಪ್ಪಾಯಿತೆಂದು ನನ್ನ ಕಾಲಿಗೆ ಬಿದ್ದು ಬಿಡು. ನಾನೇ ನಿನ್ನನ್ನು ಕ್ಷಮಿಸಿಬಿಡುತ್ತೇನೆ. ಮುಖವಿಲ್ಲದ ಮರಹರಿಗಳ ಲೆಕ್ಕಿತನಲ್ಲ, ಮುಖವಿಲ್ಲದ ಮರಹರಿಗಳ ಲೆಕ್ಕಿತನಲ್ಲ. ಅಮರ ದೋಷ ಸೀನೆಯನ್ನು ಸಿಕ್ಕಿದ ಸೀತೆಯನ್ನು ಬಿಡುವೆನೇ. ನಿನ್ನ ಪಲ್ಲುಗಳನ್ನು ಮುರಿಯುವೆ, ನಿನ್ನ ಪಲ್ಲುಗಳನ್ನು ಮುರಿಯುವೆ. ಕಗ್ಗಾಲತೆಯ ಮೂಡ ರಾಜೇಂದ್ರ, ಇವನು ಅರಿಟೆಯು ಬಲವಾಯಿತು. ಈಗಲೇ ಆ ನೀಚರನ್ನು ತಲೆ ಕಡಿದು ಬನ್ನಿ.
ಅಗ್ರಜ ಶಾಂತ. ವಿಭೀಷಣ ದೂತ ವಧೆಯು ಮಹಾಪಾಪಕರ. ಶ್ರೀರಾಮಚಂದ್ರನಂದ್ರೆ ಮಹಾವಿಷ್ಣು, ಆದಿಲಕ್ಷ್ಮಿ ಸ್ವರೂಪಿಣಿ ಸೀತಾಮಾತೆಯಾಗಿ ಜನಿಸಿರುವಳು. ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಸುಖವಾಗಿ ಬಾಳು. ಪ್ರಹಸ್ತ ರಾಜೇಂದ್ರ ಈ ಬಗುಳ ಸೆರೆಯನ್ನು ಸಭೆಯಿಂದ ಆಚೆಗೆ ತಳ್ಳಿ. ಈ ಪಾಪಿಗಳ ಮಧ್ಯದಲ್ಲಿ ಇರೋ ಬದಲು ರಾಮನಲ್ಲಿ ಹೋಗಿ ಶರಣಾಗತನಾಗಬೇಕು. ಎಲ್ಲಾದರೂ ನಾಶವಾಗಿ ಹೋಗು. ಪ್ರಸ್ತ ಈ ಕಪಿಗೆ ಯಾವ ಶಿಕ್ಷೆ ಒದಗಿಸಬೇಕು? ಮಹಾಪ್ರಭು, ಈ ಕಪಿಗೆ ಬಾಲವೇ ಶ್ರೇಷ್ಠವಾದದ್ದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಹದ್ದಿ ಬೆಂಕಿ ಹೊತ್ತಿಸಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿ ಈ ನರಾದವರು ಬುದ್ಧಿಯನ್ನು ಕಲಿಯಲಿ. ಭಲೆ ಭಲೆ, ಹಾಗೆ ಮಾಡಿ. ಎಲ್ಲವೋ ಕಪಿಯೇ, ಹೇಳು. ನಿನ್ನ ಒಡೆಯನಾದ ಸುಗ್ರೀವ ರಾಜನಿಗೆ ತಿಳಿಸು, ಈಗ ನೀನು ಹಾಂಗೋಲಕ್ಕೆ ಆಗುವ ಅಗ್ನಿ ಸಂಸ್ಕಾರವು ಆತನಿಗೂ ಆಗುವುದೇ. ರಾವಣೇಶ್ವರ, ಕಪಿರಾಜ, ಅಂದು ನಿಶರಾತ್ರಿಯಲ್ಲಿ ಪುರಪ್ರವೇಶವನ್ನು ಮಾಡಿದೆನು. ಈಗ ನಿನ್ನ ಸೇವಕರು ಇಡುವ ಬೆಂಕಿಯಿಂದ ಚೆನ್ನಾಗಿ ಮನಗೊಂಡು ಹೋಗುವೆನು. ಶರಣದ ವೈರ್ಯರು ಕಪಿರಾಜನು. ಸರ್ ನಮ್ದು ಮಾತು ಸೇತ್ರಿ. ಕೋದಂಡ ರಾಮ ಕೋದಂಡ ರಾಮ ಕೋದಂಡ ಭವಗರ ಕೋದಂಡ ರಾಮ. ಕೋದಂಡ ರಾಮ ಕೋದಂಡ ರಾಮ ಕೋದಂಡ ಭವಗರ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ ಕೋದಂಡ ರಾಮ. भूमि जाते में श्री मनोज्ञ जारिके श्री मनोज्ञ जारिके हाजिदा भूमि जाते श्री मनोज्ञ जारिके श्री मनोज्ञ जारिके हाँ जानकी ಎಲ್ಲಿಯೇ ಮನೋಹರೆ ಪಲ್ಲವಾಗನೆ ಆ ಜಾನಕಿ ಎಲ್ಲಿಯೇ ಮನೋಹರೆ ಪಲ್ಲವಾಗನೆ ನಿಲ್ಲದಲ್ಲ ಮನವು ಬಾರೆ
ಸುಗ್ರೀವ ಕಾರ್ಯಕ್ಕೆ ಹೋದ ಮಾರುತಿಯು ಇನ್ನು ಬಾರಲೇ ಇಲ್ಲವಲ್ಲ? ಅದು ಇತ್ತಲೇ ಬರ್ತದೆ. ರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಮಾರುತಿ, ನಿನಗೆ ಮಂಗಳವಾಗಲಿ ಮೇಲೇಳು. ಹೋದ ಕಾರ್ಯವು ಏನಾಯಿತು? ಪ್ರಭು ರಾಮಚಂದ್ರ, ಅಭಿಜ್ಞಾ ವಸ್ತುವನ್ನು ತಂದಿರುವೆನು, ತೆಗೆದುಕೊಳ್ಳಿ ಸ್ವಾಮಿ. ಮಾರುತಿ, ನನಗೋಸ್ಕರವಾಗಿ ಶತೇಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದು ಒಪ್ಪಿಸಿದ ನಿನಗೆ ಪ್ರತಿಉಪಕಾರ ನಾನು ಏನನ್ನೂ ಮಾಡಲಿ? ಸ್ವಾಮಿ, ನಿನ್ನ ಅನುಗ್ರಹ ಆಶೀರ್ವಾದದಿಂದ ಸದಾ ಇರುವಂತೆ ಅನುಗ್ರಹಿಸು ಸ್ವಾಮಿ. ಸ್ವಾಮಿ, ಹನುಮಗೇಳಲಿಲ್ಲ ಕೋಲ್ವ ಭಕ್ತರು ಈ ವನುಜ ಭವಾಂಡದಳಿಲ್ಲ. ಹರಿಸಿ ನೋಡಲು ಹನುಮ ವಿನಯದಿ ವಿಜಲಧನ ಕೃಪಾಲಂಗ್ಯ, ವಿನಯದಿ ದಜಲಧನ ಕೃಪಾಲಂಗ್ಯ. ನಾವು ನಾಲ್ವರು ಪುತ್ರರಿಹೆವೋ ಇಂದಿನ ರಾಭ್ಯ ಐದನೆಯ ಪುತ್ರರೆಂದು ಭಾವಿಸವೋ. ದಾಸ ನೀನಲ್ಲವೋ ಎನ್ನನು ಜೀನವುದೋ ಗಾಜಿ ಬಡ್ಡೆಯ ಗಂಧ. ಇದ್ದ ಬಾರಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮಾ ಹನುಮಾ. ಧನ್ಯನಾದೆ ಸ್ವಾಮಿ, ಧನ್ಯನಾದೆನು. ನನ್ನ ದೂತತ್ವವು ಸಾರ್ಥಕವಾಯಿತು. ಪ್ರಭು ಲಕ್ಷ್ಮಣ ಸ್ವಾಮಿ, ಮಾತೆಯವರ ನಮಸ್ಕಾರಗಳನ್ನು ತಿಳಿಸಿದೆಯಾ? ಸ್ವಾಮಿ, ಅಂದು ಪಂಚವಟಿಯಲ್ಲಿ ನಾನು ಆಡಿದ ದುರ್ವಾಕ್ಯಗಳಿಂದ ಇಂತಹ ಸ್ಥಿತಿಯನ್ನು ಉಂಟಾಯಿತೆಂದು ಕಣ್ಣೀರಿಟ್ಟರು ಸ್ವಾಮಿ. ಪ್ರಭು ರಾಮಚಂದ್ರ, ಪ್ರಭು ರಾಮಚಂದ್ರ, ರಾವಣನ ಅನುಜ ವಿಭೀಷಣ ಇತ್ತಲೇ ಬರ್ತಿರುವನು. ವಿಭೀಷಣ ತಂದೆ ಶ್ರೀರಾಮನೇ ಶರಣಾಗತ ಪಾಲನ. ತಂದೆ ಶ್ರೀರಾಮನೇ ಶರಣಾಗತ ಪಾಲನ. ಭವತಾರಣ ಕರುಣಾಗನ ಭವತಾರಣ ಕರುಣಾಗನ ಭವತಾರಣ ಕರುಣಾಗನ. ಕಾಪಾಡು ಕಾಪಾಡು ನಿನ ಭಕ್ತನ ನಿನ ಭಕ್ತನ ನಿನ ಭಕ್ತನ ಶ್ರೀರಾಮನೇ. ಜೀವಕೋಟಿಗಳ ಅಂಗಗಳು ಜೀವಕೋಟಿಗಳ ಯಾತ್ರೆಗಳು ಆಗದ ಮಾರ್ಗಗಳು ಜೀವಕೋಟಿಗಳ ಯಾತ್ರೆಗಳು ಭಾವ ಪ್ರವಾಗದ ಮಾರ್ಗಗಳು ತಾವು ನೋವು ಸಂಗೋಲೆಯ ನಡುವೆ ತಾವು ನೋವು ಸಂಕೋಲೆಯ ನಡುವೆ ದೇವದೇವನ್ನ ನಂಬಿ ಬಂದೆ
ಪ್ರಭು ರಾಮಚಂದ್ರ, ನಮ್ಮ ಅಗ್ರಜನ ದುರ್ನೀತಿ ತಾಳಲಾರದೆ ನಿನ್ನಲ್ಲಿ ಶರಣಾಗಲು ಬಂದಿದ್ದೇನೆ. ಕೈ ಬಿಡದೆ ಕಾಪಾಡು ತಂದೆ. ವಿಭೀಷಣ, ಚಿಂತಿಸಬೇಡ. ದುಷ್ಟನಾದ ನಿಮ್ಮ ಅಗ್ರಜನನ್ನು ವಧಿಸಿ ನಿನಗೆ ಲಂಕಾ ರಾಜ್ಯವನ್ನು ಪಟ್ಟ ಕಡುತ್ತೇನೆ. ಆದರೆ ಯುದ್ಧದ ಸಮಯದಲ್ಲಿ ನೀನು ನನಗೆ ಸಹಾಯಕನಾಗಬೇಕು, ತಿಳಿಯಿತು? ಹಾಗೇ ಆಗಲಿ ಸ್ವಾಮಿ. ಪ್ರಭು ರಾಮಚಂದ್ರ, ಅಯೋಧ್ಯೆಯನ್ನೇ ಬಿಟ್ಟು ಕೊಡುತ್ತೇನೆ. ರಾಮಚಂದ್ರ, ಅಯೋಧ್ಯೆಯು ನಿನ್ನದಲ್ಲ, ಭರತನದು. ಆತನು ಒಪ್ಪದಿದ್ದರೆ ವೈಕುಂಠವನ್ನೇ ಬಿಟ್ಟು ಕೊಡುತ್ತೇನೆ. ಪ್ರಭು, ವೈಕುಂಠವು ನಿನ್ನದಲ್ಲ, ಬಿಟ್ಟು ಕೊಡದಿದ್ದರೆ? ಒಂದು ವೇಳೆ ಯಾರು ಬಿಟ್ಟು ಕೊಡದಿದ್ದ ಪಕ್ಷದಲ್ಲಿ ಅಂತಹ ಭಕ್ತನ ಹೃದಯದಲ್ಲಿ ನಾನೇ ಹೋಗಿ ನಿಲ್ಲಿಸುವೆನು. ದೇವದೇವ, ನಿನ್ನ ಲೀಲೆ ಅದ್ಭುತ, ಮಹಾ ಅದ್ಭುತ. ಧನ್ಯನಾದೆ ಸ್ವಾಮಿ, ಧನ್ಯನಾದೆನು. ಸುಗ್ರೀವರಾಜ, ಇನ್ನು ತಡಬೇಕೆ? ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸು. ಅದರ ಮೇಲೆ ಆಯ್ದು ಲಂಕೆಯನ್ನು ಸೇರಿ ರಾವಣ ಕುಂಭಕರ್ಣನನ್ನು ಸಂಹರಿಸೋಣ. ಮಹದಾಜ್ಞೆ ಪ್ರಭು. ಕರುಣೆಯೇ, ಅವನು ಮಹಾವೀರನೇ, ಆದರೂ ದೈವದ್ರೋಹಿ. ಆದ್ದರಿಂದ ಸಂಹರಿಸಲೇಬೇಕು. ರಾಮ, ಯುದ್ಧಕ್ಕೆ ಸಿದ್ಧನಾಗು. ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ತಂದು ನನಗೊಪ್ಪಿಸಿ ಶರಣಾಗತರಾಗಿ ಬಿಡು. ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಎಂದಿಗೂ ಸಾಧ್ಯವಿಲ್ಲ. ಏಳಿಯಾದ ನಿನಗೆ ಶರಣಾಗುವನೆ. ಸಿದ್ಧರಾಗಿದ್ದಕ್ಕೆ ಸಿದ್ಧರಾಗು ಪ್ರಶ್ನೆ ಇದ್ದಕ್ಕೆ. ಪ್ರಭು ರಾಮಚಂದ್ರ, ಅಸಂಭವನು ನುಡಿತಿರುವ ರಾಮ, ಸಕಲ ಅಸ್ತ್ರಗಳು ನನ್ನ ಅಸ್ಕಾಳದಲ್ಲಿ ಸುರಕ್ಷಿತವಾಗಿರುವುದು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆವರೆಗೂ ಸಮಗ್ರ ಭೂಮಿಯನ್ನು ನಾಶ ಮಾಡಬಲ್ಲೆ. ಹೀಗಿರುವಲ್ಲಿ ಮುದ್ದೇಶ್ವರ ಮಾನವನ ಕೈಯಲ್ಲ. ಮಾನವರನ್ನು ಸಾಮಾನ್ಯರೆಂದು ಭಾವಿಸಿದೆಯ ಪರಮೇಶ್ವರನನ್ನು ಮೆಚ್ಚಿಸಿ ಮಹಾಸ್ತ್ರಗಳನ್ನು ಪಡೆದಿರುವುದುಂಟು. ಸೈರಿಸಿಕೋ ಈ ವೃತ್ತಿಶರದ ಯೋಗವನ್ನು. ಪ್ರಭು ರಾಮಚಂದ್ರ, ನಮ್ಮ ಅಗ್ರಜನ ಹೃದಯದಲ್ಲಿ ಅಮೃತ ಕಲಸವಿದೆ. ಪ್ರಭು ರಾಮಚಂದ್ರ, ಸ್ವಲ್ಪ ತಡೆ. ಏಕೆ ಭೀಷಣ? ನಮ್ಮ ಅಗ್ರಜನ ಹೃದಯದಲ್ಲಿ ಅಮೃತ ಕಲಸವಿದೆ. ಗುರಿಯಿಟ್ಟು ಎದೆಗೆ ಗುರಿಯಿಟ್ಟು ಹೊಡಿ. ಸರಿಯಾಗಿ ಸಜಾತಿ ಶತ್ರುವಾದ ವಿಭೀಷಣ, ನಿನ್ನಿಂದ ರಹಸ್ಯ ಎಲ್ಲವೂ ಬಯಲಾಯಿತಲ್ಲವೇ? ದ್ರೋಹಿ, ಮೊದಲು ನಿನ್ನನ್ನು ಸಂಹರಿಸುವನು. ರಾವಣೇಶ್ವರ, ವಿಭೀಷಣನನ್ನು ಏಕೆ ನಿಂದಿಸುವೆ? ಅವನು ಧರ್ಮ ರೀತಿ ಪರನು. ನಿನ್ನ ಅಂತಿಮ ದೈವವನ್ನು ಸ್ಮರಿಸಿ ಯುದ್ಧಕ್ಕೆ ಸಿದ್ಧನಾಗು. ಇನ್ನು ನನ್ನ ಪ್ರತಿಭಟನೆ ನಿರಂತಕ ಭಾಗ್ಯಾನ ರೂಪಿ ಮುತ್ತಿಸರ ಮಾನವನ ಕೈಯಲ್ಲಿ ಜಗತ್ತಿನ ಅಂಧಕಾರವನ್ನು ಅರಿಸಿ, ಹೃದಯದ ಅಂಧಕಾರವನ್ನು ಅರಿಸಿ ಮೋಕ್ಷವನ್ನು ಕೊಡು. ರಾಮ ರಾಮ. ಸೀತಾ ವಾದಕ್ಕೆ ಎದುರಿ ನಿನ್ನನ್ನು ಬಂಧನದಿಂದ ಬಿಡಿಸಿರುವೆನು. ಇನ್ನು ನೀನು ನಿನ್ನ ಮನಬಂದಲ್ಲಿ ಹೋಗು. ರಾಮಚಂದ್ರ, ಸೀತೆಯು ಮಹಾಪತಿವ್ರತಿಯು, ಆಕೆಯನ್ನು ಪರಿಗಣಿಸು. ನಾನು ನಿನ್ನ ತಂದೆಯಾದ ದಶರಥ ಚಕ್ರವರ್ತಿಯು. ತಂದೆ, ನಿನ್ನ ಆಜ್ಞೆ ನನಗೆ ಶಿರಸಾಮಾನ್ಯ. ಇಂದಿಗೆ ನನ್ನ 14 ವರ್ಷ ವನವಾಸವು ಮುಗಿಯಿತು. ನಾನು ಅಯೋಧ್ಯೆಗೆ ಹಿಂದಿರುಗಬೇಕು. ಮಾರುತಿ, ರಾಮಚಂದ್ರ, ನೀನೀಗಲೇ ಹೊರಟು ನಮ್ಮ ಬರುವಿಕೆಯನ್ನು ಭರತ ಶತ್ರುಘ್ನರಿಗೆ ತಿಳಿಸು. ಮಹದಾಜ್ಞೆ, ಮಹದಾಜ್ಞೆ. ಕಡ್ಡಿ ನೀನು ಹಚ್ಬೇಕಾಗಿರೋದಪ್ಪ. ಹಾಗೆ ಕಡ್ಡಿ ಇಸ್ಕೊಂಡು ಹಚ್ಚಿ ಅಣಿಸಿಯಪ್ಪ. ಹಲೋ ಹಲೋ
ಹಾಲ್ 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 ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೂ ಶ್ರೀ ಲಕ್ಷ್ಮೀ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲಧಿ ತರಂಗಾ तब शुभ नाम गाये तब शुभाशिष माये गाये तब जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे जय बलो भारत माता की जय बलो भारत माता की ನರಸಿಂಹ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಗೂ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಂದೇ ಒಂದೇ ಜೈ